ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂತ. ಎಲ್ಲಿಂದ ಬರ್ತೀರಾ? ಶಿವಮೊಗ್ಗದಿಂದ. ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದಾ? ಫಸ್ಟ್ ಟೈಮ್ ಅಟೆಂಡ್ ಆಗ್ತಾರೆ. ಓಕೆ, ಕ್ಲಾಸ್ ಎಲ್ಲ ಹೇಗೆ ಪರಿಚಯ ಆಯ್ತು ನಿಮಗೆ? ಕ್ಲಾಸ್ ನಾವು ಫೇಸ್ಬುಕ್ ಅಲ್ಲಿ ನೋಡಿ ಪರಿಚಯ ಆಗಿದ್ದು. ಯಾಕಂದ್ರೆ ಗುರುಗಳ ಬಗ್ಗೆ ಮೊದಲಿಂದ ತಿಳ್ಕೊಂತ ಇದ್ವಿ. ಬಟ್ ವೆರಿ ಲಾಸ್ಟ್ ನಾವು ಬರ್ಬೇಕಂತ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಬರಕ್ ಆಗಿದ್ದಿಲ್ಲ. ಈ ಟೈಮ್ ನಾನು ಮತ್ತೆ ನಮ್ಮ ಶ್ರೀಮತಿ ಅವರಿಬ್ರು ಬಂದಿದ್ದೀವಿ. ಸೊ ಕ್ಲಾಸ್ ಅಲ್ಲಿ ತುಂಬಾ ವಿಚಾರಗಳನ್ನೆಲ್ಲ ತುಂಬಾನೇ ಅರ್ಥ ಆಯ್ತು. ಸೊ ಈ ಜಗತ್ತು, ವಿಶ್ವ ಮತ್ತೆ ಇದ್ರ ಬಗ್ಗೆ ನಾವು ಏನೋ ಅಂತ ತಿಳ್ಕೊಂತ ಇದ್ವಿ. ಬಟ್ ಗುರುಗಳು ಅದ್ರನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಮಗೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬಂತು. ಸೊ ನಮಗೊಂದು ಜೀವನದ ಧೈರ್ಯ ಬರ್ತಾ ಇದೆ. ಅಂದ್ರೆ ಯಾವ ರೀತಿ ನಾವು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕು ಅನ್ನೋ ಒಂದು ಧೈರ್ಯ ಬಂದಿದೆ. ಸೊ ಆಶೀರ್ವಾದ ಚೆನ್ನಾಗಿದೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕ್ಲಾಸಸ್ ನಿಮ್ಗೆ? ಹೆಲ್ಪ್ಫುಲ್ ಆಗಿದೆ. ಓಕೆ ಸರ್. ಸೊ ಕಾಮನ್ ಆಗಿ ತುಂಬಾ ಜನ ಸಿಂಗಲ್ ಆಗಿ ಬರ್ತಾರೆ. ಸೊ ನೀವು ಫ್ಯಾಮಿಲಿ ಸಮೇತ ಬಗ್ಗೆ ಏನ್ ಮೋಟಿವೇಟ್ ಆಗಿದೆ? ಅಂದ್ರೆ ನಾನು ಲಾಸ್ಟ್ ಟೈಮು ಬರ್ಬೇಕಾದ್ರೆ ನಾನು ನಮ್ಮ ಮಿಸಸ್ ಇಬ್ರು ಬರ್ಬೇಕಂತಾನೆ ಅನ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಈಗ ಒಂದು ವಿಚಾರವಾಗಿ ನಾನು ಏನೋ ಅಂದ್ರೆ ಮನೇಲಿ ಈಗ ನಾವು ಒಂದು ವ್ರತ ಅಂತ ಅಂದ್ಮೇಲೆ ನಾನು ಒಬ್ನೇ ಮಾಡಬೇಕಾದ್ರೆ ನಾನೇನೋ ಒಂದು ನಮ್ಮ ಮನೆಯವರಿಗೆ ಹೇಳ್ತೀನಿ. ಬಟ್ ಅವ್ರು ಅದನ್ನ ಇನ್ನೊಂದ್ ತರ ಏನೋ ಅಂತ ತಿಳ್ಕೊಂತಾರೆ. ಬಟ್ ಇಬ್ರು ಬಂದಿರ ಅವಾಗ ಏನು ಏನು ಈಗ ಹೆಂಗ್ ಗುರುಗಳು ಮೊದ್ಲಿಂದಾನು ನಮಗೆ ಅದ್ರ ಬಗ್ಗೆ ಏನ್ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಲ್ಲ. ಸೊ ಅದನ್ನ ನಾನು ಮತ್ತೆ ಮನೇಲಿ ಹೋಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ ಅಂತಾರೆ. ನಾನೇನು ಹಾಫ್ ಆನ್ ಅವರ್ ಹೇಳ್ಬಿಡ್ತೀನಿ ಅವ್ರಿಗೆ. ನಾನು ದಿನದ ಪೂರ್ತಿ ಕ್ರಿಯೆಗಳನ್ನ ಹಾಫ್ ಆನ್ ಅವರ್ ಅಲ್ಲಿ ಅವ್ರಿಗೆ ಏನೋ ಅರ್ಥ ಆಗಲ್ಲ. ಸೊ ಈ ಜೊತೆಲಿ ಬಂದಿರೋದ್ರಿಂದ ಅವ್ರಿಗೂ ಅದ್ರ ಬಗ್ಗೆ ಕ್ಲಿಯರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ ಸರ್. ಎಷ್ಟೊಂದು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ? ಕ್ಲಾಸಸ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಯ್ತು ಯಾವ ಟಾಪಿಕ್? ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ ಇಷ್ಟನೇ. ಯಾವ್ದನ್ನು ಯಾಕಂತಂದ್ರೆ ಎಲ್ಲಾ ವಿಚಾರವನ್ನು ಕ್ಲಿಯರ್ ಆಗಿ ಎಳೆಯಾಗಿ ಬಿಚ್ಚಿ ಹೇಳ್ತಾ ಇದ್ರು ಗುರುಗಳು. ಸೊ ಎಲ್ಲಾ ವಿಚಾರನು ಇದು ಅಂತಲ್ಲ. ಒಟ್ಟು ಏನ್ ಹೇಳ್ತಿದ್ರೆ ಆ ಎಲ್ಲಾ ವಿಚಾರನು ಒಳ್ಳೆ ವಿಚಾರಗಳೇ. ಓಕೆ ಸರ್. ಇದೇ ತರ ಕ್ಲಾಸಸ್ ನೀವು ಹೊರಗಡೆ ಎಲ್ಲರೂ ಅಟೆಂಡ್ ಮಾಡಿದೀರಾ? ಇಲ್ಲ ಸರ್, ಈ ತರ ಕ್ಲಾಸಸ್ಗಳು ಇದೆ ಫಸ್ಟ್ ಟೈಮ್ ನಾನು ಸೊ ಇದೇ ಫಸ್ಟ್ ಟೈಮ್ ನಲ್ಲಿ ನಾನು ಅಂದ್ರೆ ನಮ್ದು ಸ್ವಲ್ಪ ಏನೋ ಕಮಿಟ್ಮೆಂಟ್ಸ್ ಅದ್ರ ಕಾರಣದಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಏನು ಯಾಕಂದ್ರೆ ಈ ಕಷ್ಟಗಳೆಲ್ಲ ಯಾಕೆ ನಮಗ್ ನಾವೇ ತಂದ್ಕೊಂಡಿರೋದು ಇಲ್ಲಿ ಬಂದ್ಮೇಲೆ ನಮಗೆ ಅರ್ಥ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ. ಅಂದ್ರೆ ಅದ್ರ ನೆಕ್ಸ್ಟ್ ಏನು ಲೆವೆಲ್ ಯಾವ ತರ ಅದನ್ನ ಬಗೆಹರಿಸ್ಕೋಬೇಕು, ಫಸ್ಟ್ ನಾವು ಧೈರ್ಯ ತಂದ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ಅವ್ರು ಗುರುಗಳು ಹೇಳಿದ್ದು ಎಳೆಯಾಗಿ ನಮಗೂ ಆ ಮನವರಿಕೆ ಆಗ್ತಾ ಇದೆ. ಅದಕ್ಕೆ ಯೂನಿವರ್ಸ್ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡತ್ತೆ. ಸೊ ನಾವು ಅನ್ಕೊಂಡಿದ್ವಿ ಯೂನಿವರ್ಸ್ ಅಂದ್ರೆ ನಾವು ಏನೋ ಒಂದು ಇದ್ ಮಾಡಿದವಾಗ ಎಲ್ಲೋ ಆ ಕಡೆ ಹೊರಗೆ ಜಗತ್ತು ಅಂತ ಅನ್ಕೊಂಡಿದ್ವಿ. ಬಟ್ ನಮ್ಮಲ್ಲೇ ಯೂನಿವರ್ಸ್ ಇದೆ ಅನ್ನೋದನ್ನ ಗುರುಗಳು ಎಕ್ಸ್ಪ್ಲನೇಷನ್ ಕೊಟ್ಟವಾಗ ನಮಗೆ ಅದ್ರದ್ದು ಅರ್ಥ ಆಗ್ತಾ ಇದೆ. ಸೊ ಕ್ಲಾಸ್ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಮಾರುತಿ ಅಂತ. ಎಲ್ಲಿಂದ ಬರ್ತೀರಾ ಸರ್? ನಾವು ನೆಲಮಂಗಲ ಸರ್. ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದಾ? ಇಲ್ಲ ಅಲ್ಲಿ ಇದು 2ನೇ ಸಲ. ಓಕೆ. ಸೊ ಹೇಗಿದೆ ಕ್ಲಾಸಸ್ ನಿಮ್ಗೆ? ತುಂಬಾ ಚೆನ್ನಾಗಿದೆ ಸರ್. ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್? ಡಿಫ್ರೆನ್ಸ್ ಅಂದ್ರೆ ತುಂಬಾ ಮಿರಾಕಲ್ ಆಗುತ್ತೆ ಸರ್. ಇವ್ರು ಹೇಳೋ ಅಫರ್ಮೇಶನ್ ಟೆಕ್ನಿಕ್ಸ್ ಏನೊಂದೇ ಆಗ್ಲಿ ಲೈಫ್ ಅಲ್ಲಿ ಚೆನ್ನಾಗಿರ್ಬೋದು ಅಂತ ಅಂದಿದ್ದು ಅಷ್ಟೇ. ಓಕೆ. ಫಸ್ಟ್ ಕ್ಲಾಸ್ ಅಟೆಂಡ್ ಆಗಿದ್ರಿ. ಸೊ ಏನಾದ್ರು ಅಫರ್ಮೇಶನ್ಸ್ ಮಾಡಿ ರಿಯಲ್ ಆಗಿದೆಯಾ ಅದು? ಎಲ್ಲ ಓಕೆ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ? ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಬೈಕ್ ತಗೊಂಡಾದ್ಮೇಲೆ ಕೋರ್ಟ್ ಲಿಟಿಗೇಷನ್ ಇತ್ತು ಸ್ವಲ್ಪ. ಅದೊಂದ್ ಸ್ವಲ್ಪ ಇದಾಯ್ತು, ನಮ್ ಕಡೆ ಆಯ್ತು. ಮತ್ತೆ ಮನೇಲಿ ನೆಮ್ಮದಿ ಅಂತ ಒಂದಿದೆ ಸರ್. ನೆಮ್ಮದಿ, ಆರಾಮ್. ಫಾಲೋ ಅಪ್ ಮಾಡ್ತಾ ಇರ್ತೀರಾ ರೆಗ್ಯುಲರ್ ಆಗಿ? ಮೇನ್ ಸರ್ ಡ್ರಿಂಕ್ಸ್ ಮಾಡೋದ್ ಬಿಟ್ಟೆ ಸರ್. ಆಲ್ಕೋಹಾಲ್ ಅದೊಂದೇ ಸರ್. ಆಲ್ಕೋಹಾಲು, ಸಿಗರೇಟ್ ಹೆವಿ ಇತ್ತು ಸರ್. ಅದೊಂದು ಬಿಟ್ಟೆ ಸರ್. ಅದೊಂದು ಅಂದ್ರೆ ನನ್ನ ಲೈಫ್ ಅಲ್ಲಿ ಫಸ್ಟ್. ಅದು ಅದ್ರ ಸ್ಮೆಲ್ ಕಂಡ್ರೆ ಆಗ್ತಾ ಇಲ್ಲ ಆತರ ಇದೆ. ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಸರ್. ಆಲ್ಕೋಹಾಲ್ ಬಿಟ್ಟಿರೋದ್ರ, ಡ್ರಿಂಕ್ಸ್ ಬಿಟ್ಟಿರೋದ್ರ ಮುಂದೆ ಇನ್ಯಾವ್ದು ಇಲ್ಲ ಸರ್. ಏನಕ್ಕೆ ಬಿಡ್ಬೇಕಂತ ಅನ್ಕೊಂಡ್ರಿ? ಬಿಡ್ಬೇಕು ಅಂದ್ರೆ ಇಲ್ಲ ನೆಮ್ಮದಿ ಇರಲ್ಲ ಸರ್. ನೆಮ್ಮದಿ ಕಳ್ಕೊಂಡ್ಬಿಡ್ತೀವಿ. ಗುರುಗಳು ಕ್ಲಾಸ್ ಅಲ್ಲಿ ತುಂಬಾ ಹೇಳ್ತಿರ್ತಾರೆ. ಅದನ್ನ ಎಫೆಕ್ಟ್ ಆಗಿದೆ ನಿಮ್ಗೆ? ಅದೇ ಸರ್. ಓಕೆ. ಅದ್ರಿಂದಾನೇ ಇನ್ಸ್ಪೈರ್ ಆಗಿರೋದು. ಸೊ ಓವರ್ ಆಲ್ ಕ್ಲಾಸ್ ಹೇಗೆ ಅನ್ಸುತ್ತೆ ನಿಮ್ಗೆ ದಿನ? ಓವರ್ ಆಲ್ ಕ್ಲಾಸು ಮನೆ ಹತ್ರ ಸ್ವಲ್ಪ ಕೆಲಸ ಇಲ್ಲ ಅನ್ನೋದಿದ್ರೆ ತಿಂಗಳ ಅಟೆಂಡ್ ಮಾಡೋಣ ಅನ್ಸುತ್ತೆ. ಓಕೆ. ಸೊ ರೆಗ್ಯುಲರ್ ನೀವು ಯಾವ ತರ ಅಫರ್ಮೇಶನ್ಸ್ ಮಾಡ್ತಾ ಇರ್ತೀರಾ? ರೆಗ್ಯುಲರ್ ಆಗಿ ಸರ್ ಇವಾಗ 369 ಅಂತ ಅದೇ ಫಾಲೋ ಮಾಡ್ತೀವಿ. ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಾ? ಓಕೆ. ತುಂಬಾ ಹೆಲ್ಪ್ ಆಗುತ್ತೆ ಕ್ಲಾಸ್? ತುಂಬಾ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸರ್. ಏನು ಇದೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಕರ್ಮ ಕಳೆದಿರ್ಬೇಕು. ಗುರುಗಳು ಹೇಳ್ದಂಗೆ ಕರ್ಮ ಕಳೆದಿರ್ಬೇಕು, ಯಾರು ಹೇಳಲ್ಲ. ಅದಾಗ ಕರ್ಮ ಕಳೆದಾಗ ಅದೇ ಬಂದು ಈ ಕಾರ್ಯಕ್ರಮ ಅಟೆಂಡ್ ಆಯ್ತೀವಿ. ಯಾಕಂದ್ರೆ ನಾನು ಪ್ರತಿದಿನ 500 ರೂಪಾಯಿ ಸಂಪಾದನೆ ಮಾಡೋದಕ್ಕೂ ತೊಂದರೆ ಆಗ್ತಿತ್ತು. ಆದ್ರೆ ಈ ಒಂದು ಕಾರ್ಯಕ್ರಮ ಏನು ಯೂಟ್ಯೂಬಲ್ಲಿ ಏನು ಅಫರ್ಮೇಷನ್ ಹೇಳ್ಕೊಟ್ಟಿರೋ ಗುರುಗಳು ಅದನ್ನ ಕಂಟಿನ್ಯೂ ಮಾಡಿದೆ. ಆಗ ಪ್ರತಿದಿನ ನಾನು 5,000 ರೂಪಾಯಿ, ಕನಿಷ್ಠ ಪಕ್ಷ 5,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಈಗ ಅದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಬಂದು ಅಟೆಂಡ್ ಆಗಿದ್ದೀನಿ. ಈಗ ಒಂದು 15,000, ಕನಿಷ್ಠ ಪಕ್ಷ 15,000 ಸಂಪಾದನೆ ಮಾಡ್ಬೋದು ಅಂತ ಇದು ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯು ಈ ಒಂದು ಕಾರ್ಯಕ್ರಮ ಅಟೆಂಡ್ ಆಗೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ನಾನು ಈ ಮೂಲಕ ಹೇಳೋದೇನಂದ್ರೆ, ಪ್ರತಿಯೊಬ್ಬ ಪ್ರಜೆಯು ಈ ಒಂದು ಕಾರ್ಯಕ್ರಮ ಮಾಡಿ ಯೂನಿವರ್ಸ ನಾವ್ ಹೆಂಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ಅನ್ನೋದ ಗುರುಗಳು ಸೂಕ್ಷ್ಮವಾಗಿ ಅರ್ಥಪಡಿಸ್ತಾರೆ. ಹಾಗಾಗಿ ಗುರುಗಳು ಆಶೀರ್ವಾದ ಪಡ್ಕೊಂಡು ಈ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಯಾರು ಏನು ಲಾಸ್ ಆಗಲ್ಲ. ಜೀವನದಲ್ಲಿ ಹಣ ಕೋಟ್ಯಾಧಿಪತಿ ಆಗೋಕೆ ಸುಲಭ ದಾರಿ ಅಂತ ಈ ಮೂಲಕ ತಿಳಿಸ್ತೀನಿ. ನನ್ನ ಹೆಸರು ಶೈಲಜಾ, ನಾನು ನಂಜನಗೂಡಿಂದ ಬಂದಿರೋದು. ಆಕ್ಚುಲಿ ನಾನೆಲ್ಲೂ ಇದನ್ನೆಲ್ಲ ನಂಬ್ತಾ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ತಂದೆಯವರು ಒಂದ್ಸರಿ ಇದ್ರ ಮೀನ್ಸ್ ಏನು ಇಲ್ಲಿ ಫಂಕ್ಷನ್ ನಡೀತಾ ಇದೆ ಬಾ ಅಂತಂದ್ರು. ಅದೆಲ್ಲ ನಂಬೋದಿಲ್ಲಪ್ಪ, ನಾನು ಏನಕ್ಕೆ ಅಲ್ಲೆಲ್ಲ ಹೋಗೋದು, ನಾವು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಾ ಇದೀವಲ್ಲ ಬಿಡು, ಅದರಲ್ಲೇ ನಿಧಾನಕ್ಕೆ ಸಾಲ ತೀರ್ಸ್ಕೋಬೋದು ಅಂತ ಪ್ಲಾನ್ ಮಾಡಿದ್ದೆ. ದೆನ್ ಅದಾದ್ಮೇಲೆ ಇಲ್ಲ ಒಂದ್ಸರಿ ಬಾ ಅಂತ ಕರ್ಕೊಂಬಂದ್ರು. ಆಕ್ಚುಲಿ ನಮ್ಮ ತಂದೆಯವರು ಕೆನರಾ ಬ್ಯಾಂಕಲ್ಲೇ ವರ್ಕ್ ಮಾಡ್ತಾರೆ. ಓಕೆ ನೋಡೋಣ ಅಪ್ಪ ಹೇಳ್ತಿದಾರಲ್ಲ ಅಂತ ಬಂದೆ. ನಾನು ಟಿವಿಯಲ್ಲಿ ನೋಡಿಲ್ಲ, ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯಾವುದ್ರಲ್ಲೂ ನೋಡಿಲ್ಲ. ಜಸ್ಟ್ ಫಸ್ಟ್ ಟೈಮ್ ಅಪ್ಪ ಜೊತೆ ಬಂದಿದ್ದು. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಓಕೆ ಇದೇನೋ ಸ್ಕ್ಯಾಮ್ ಅನ್ನೋ ಥರ ಮೈಂಡಲ್ಲಿ ಬಂತು. ದೆನ್ ಅಗೇನ್ ಕೇಳ್ತಾ ಓಕೆ ಪಾಸಿಟಿವ್ನೆಸ್ ನನ್ನಲ್ಲೇ ಒಂಥರ ವೈಬ್ರೇಟ್ ಆಯಿತು. ಖುಷಿ ಆಯಿತು ನೋಡಿ ನನಗೆ. ಓಕೆ ಇದರಲ್ಲಿ ಏನೋ ಇದೆ, ಕ್ಲಿಯರ್ ಆಗ್ಬೋದೇನೋ ಅಂತ. ಜಸ್ಟ್ ಅವ್ರು ಹೇಳಿದ್ದು 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದರು. ನಾನು ಜನವರಿಯಿಂದ ಫಸ್ಟಿಂದ ಓಕೆ ನನ್ನ ಲೈಫ್ ಕರಿಯರ್ ಸ್ಟಾರ್ಟ್ ಆಗುತ್ತೆ, ನಾನು ಏನು ಕಳ್ಕೊಂಡಿದ್ನೋ ಅದು ವಾಪಸ್ ಬರುತ್ತೆ ಅಂದ್ಕೊಂಡು ಫಸ್ಟು ಸ್ಟಾರ್ಟ್ ಮಾಡಿದೆ. ನನಗೆ ಸಾಲ ಇತ್ತು 3 ಲಕ್ಷ ತೀರ್ಸೋದಕ್ಕೆ 2 ವರ್ಷ ಆಗಿದ್ರು ಕೂಡ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು ರೇಡಿಯಾಲಜಿಸ್ಟ್ ಆಗಿ ಅಲ್ಲಿ ಡಾಕ್ಟರ್ ಹತ್ರ ಕೆಲಸ ಮಾಡ್ತಿದ್ದೆ, ಸ್ಯಾಲ್ರಿ ಬರ್ತಿತ್ತು. ಆದರೆ ನನಗೆ ತುಂಬ ಒಂಥರ ಲೈಫ್ ಸ್ಟೈಲ್ ಚೇಂಜ್ ಇತ್ತು. ಡ್ರೆಸ್ ತೊಗೊಳೋದಾಗ್ಬೋದು, ಗೋಲ್ಡ್ ಎಲ್ಲ ಚೆನ್ನಾಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಓಕೆ ಸಾಲ ಮಾತ್ರ ಸುಮ್ಮನೆ ಬಡ್ಡಿ ಕಟ್ಕೊಂಡು ಬರ್ತಿದ್ದೆ. ತೀರ್ಸೋದು ಗೊತ್ತಿರಲಿಲ್ಲ, ಸೇವಿಂಗ್ಸ್ ಗೊತ್ತಿಲ್ಲ, ಏನೂ ಇಲ್ಲ. ಇಲ್ಲಿ ಬಂದಮೇಲೆ ಅರ್ಥ ಆಯಿತು ಮನಿ ಅಂದರೆ ಏನು, ಅದನ್ನು ನಾವು ಹೆಂಗೆ ಸೇವ್ಸ್ ಮಾಡಬೇಕು, ಪ್ಲಸ್ ಯಾವುದಕ್ಕೆ ಯುಟಿಲೈಸ್ ಆಗುತ್ತೆ ಯಾವುದಕ್ಕೆ ಆಗೋದಿಲ್ಲ ಅನ್ನೋದು ನಾನು ಕಲ್ತಿದ್ದೀನಿ. 3 ಲಕ್ಷ ಸಾಲ ಇದ್ದಿದ್ದು 2 ವರ್ಷದಿಂದ ಬಡ್ಡಿ ಕಟ್ತಾ ಇದ್ದು ಬರೀ 1 ತಿಂಗಳಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ. ಅದು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದು ಕೆಲವ್ರು ಅನ್ಕೋಬೋದು ಸ್ಕ್ಯಾಮ್ ಇದೆ ಹಾಗೆ ಹೀಗೆ ಅಂತ. ನಾನೇ ಅನ್ಕೊಂಡು ಚೇಂಜ್ ಆಗಿದ್ದೀನಿ ಅಂದಮೇಲೆ ಇಲ್ಲಿ ಬಂದಿರೋರು ಖಂಡಿತ ಚೇಂಜ್ ಆಗ್ತಾರೆ. ಅದು ನನ್ನ ಪರ್ಸ್ನಲ್ ಒಪಿನಿಯನು. ಬಟ್ ನಮ್ಮ ತಂದೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೊಬ್ಬ ಎಂಪ್ಲಾಯ್ ಆಗಿ ಇದು ಮಾಡೋದು. ನನ್ನ ಹಸ್ಬೆಂಡ್ಗೆ ಹೇಳಿದೆ ಹೋಗೋಣ ಬನ್ನಿ, ಇಲ್ಲ ನೀವು ಹೋಗ್ತಿದ್ದೀರಲ್ಲ ಸಾಕು ನೀವು ಹೋಗಿ ಅಂತಂದ್ರು. ಸೊ ಮೀಟಿಂಗ್ ಅದು ಇದು ಇರುತ್ತೆ ಅದು. ಬಟ್ ಏನಂದ್ರೆ ಅವರು ಡ್ರಿಂಕ್ಸ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಪ್ರೊಫೆಷನ್ ಫೀಲ್ಡ್ ಹಂಗಿದೆ. ಅವರು ತಾಲೂಕ್ ಪಂಚಾಯತ್ ಗ್ರೇಡ್ 1 ಆಫೀಸರ್ ಆಗಿರುತ್ತೆ. ಸೊ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಚೇಂಜ್ ಮಾಡೋಕ್ಕಾಗ್ತಿಲ್ಲ. ಬಟ್ ನನಗೆ ಸಪೋರ್ಟ್ ಮಾಡಿದ್ದಾರೆ, ಅದೊಂದು ಖುಷಿ ಆಯಿತು. ನಾವೇನು ಅನ್ಕೊಂತೀವೋ ಅದಾಗಬೇಕು ಅಂತಂದರೆ ಫಸ್ಟು ನಾವು ಚೇಂಜ್ ಆಗಬೇಕು. ಓಕೆ ಮೈಂಡ್ ಹೇಳುತ್ತೆ, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ ನನಗೆ ಅನಿಸಿತ್ತು. ಯಾಕಂದರೆ 6:30, 7, 8 o'clock ಎಲ್ಲ ಎದ್ದೇಳ್ತಾ ಇದ್ದೆ. ಆಮೇಲೆ ಅನ್ನಿಸ್ತು ಬಿಡು ನಾಳೆಯಿಂದ ಮಾಡೋಣ, ಇವತ್ತು ಬಿಟ್ಬಿಡೋಣ ಅಂತ ಅನ್ನಿಸ್ತು. ಇಲ್ಲ ನೋಡೋಣ ಮಾಡಬೇಕು ಅಂತ ಅಂದ್ಬಿಟ್ಟು ಎದ್ದೆ. 4 o'clock. ಯಾವಾಗಲೂ ಇವಾಗ ನಾನು ಅಲಾರಮ್ ಇಟ್ಟಿಲ್ಲ ಅಂದರೂ ಕರೆಕ್ಟ್ 4 o'clock ಎದ್ಬಿಡುತ್ತೆ. ನಾನ್ ವೆಜ್ ಇಲ್ಲದೆ ಇರ್ತಾನೆ ಇರಲಿಲ್ಲ ನಾವು ಯಾವಾಗಲೂ. ಸೊ ಮೇನ್ ಇಂಪಾರ್ಟೆಂಟು. ವೀಕ್ಲಿ 2 times ಮಾಡ್ತಿದ್ವಿ, ಬಟ್ ನಾನ್ ವೆಜ್ಜು ಅಂದರೆ ಈಗ ಇಷ್ಟನೇ ಇಲ್ಲ, ಆ ಥರ ಆಗಿದೆ. ಎಲ್ಲನೂ ನಮ್ಮಲ್ಲೇ ಇರುತ್ತೆ, ಯಾಕೆ ತಿನ್ನಬಾರ್ದು ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಬದಲಾಗುತ್ತೆ ನಮ್ಮ ಲೈಫ್ ಕೂಡ ಹಾಗೆ ಬದಲಾಗುತ್ತೆ. ಸೊ ನಾನು ತುಂಬ ಕಲ್ತಿದ್ದೀನಿ. ಯಾರಿಗೆ ನೆಗೆಟಿವ್ ಅಂದರೆ ಇದೆಯೋ ಅವರು ಖಂಡಿತ ಚೇಂಜ್ ಮಾಡಿಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್.